ನಮಸ್ಕಾರ ಸ್ನೇಹಿತರೆ. ನವರಾತ್ರಿಯ ಈ ಪವಿತ್ರ ದಿನಗಳಲ್ಲಿ ಪ್ರತಿದಿನದ ದೇವಿಯ ಆರಾಧನೆಗೆ ಅನುಗುಣವಾಗಿ ಬಟ್ಟೆಯ ಬಣ್ಣಕ್ಕೂ ಒಂದು ವಿಶೇಷ ಅರ್ಥವಿದೆ. 9 ದಿನಗಳು 9 ಬಣ್ಣಗಳು. ಪ್ರತಿಯೊಂದು ಬಣ್ಣವು ದೇವಿಯ ಶಕ್ತಿ, ಶಾಂತಿ, ಸಂಪತ್ತು, ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ. ಬನ್ನಿ ನಾವೀಗ ಪ್ರತಿದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನವರಾತ್ರಿ ಹಬ್ಬ ಆರಂಭವಾಗುತ್ತಿದ್ದಂತೆ ದುರ್ಗಾದೇವಿಯ ಭಕ್ತರು ಆಯಾ ದಿನಕ್ಕೆ ಅನುಗುಣವಾಗಿ ಬಣ್ಣದ ಬಟ್ಟೆಗಳನ್ನು ಧರಿಸುವ ಮೂಲಕ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತಾರೆ. ಅದೇ ರೀತಿ 2025ರ ನವರಾತ್ರಿ ಹಬ್ಬದ 9 ದಿನವೂ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ನವರಾತ್ರಿ 2025ರ 9 ದಿನ ಯಾವ ಬಣ್ಣದ ಬಟ್ಟೆ ಧರಿಸಿದರೆ ಏನು ಪ್ರಯೋಜನ ಎಂದು ತಿಳಿದುಕೊಳ್ಳೋಣ. ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಮಹತ್ತರ ಹಬ್ಬವೆಂದರೆ ನವರಾತ್ರಿ. ಈ ಹಬ್ಬದಲ್ಲಿ ದುರ್ಗಾದೇವಿಯ ಭಕ್ತರು 9 ದಿನಗಳ ಕಾಲ ಆಕೆಯ 9 ರೂಪಗಳನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಈ ಹಬ್ಬವನ್ನು ವರ್ಷಕ್ಕೆ 4 ಬಾರಿ ಚೈತ್ರ ನವರಾತ್ರಿ, ಮಾಘ ಗುಪ್ತ ನವರಾತ್ರಿ, ಆಷಾಢ ಗುಪ್ತ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈ ನವರಾತ್ರಿಯಲ್ಲಿ ಶಾರದೀಯ ನವರಾತ್ರಿ ಎಂದರೆ ಅಶ್ವಿನಿ ಮಾಸದಲ್ಲಿ ಬರುವ ನವರಾತ್ರಿಯ ತುಂಬನೇ ಶ್ರೇಷ್ಠವಾದ ನವರಾತ್ರಿಯಾಗಿರುತ್ತದೆ. ಈ ವರ್ಷ ಶಾರದೀಯ ನವರಾತ್ರಿಯನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರಂದು ವಿಜಯದಶಮಿಯವರೆಗೆ ಆಚರಿಸಲಾಗುತ್ತದೆ. ಈ 9 ಹಗಲು ಮತ್ತು 9 ರಾತ್ರಿಗಳಲ್ಲಿ ಭಕ್ತರು ವಿವಿಧ ಪೂಜಾ ವಿಧಿಗಳ ಮೂಲಕ ದುರ್ಗಾಮಾತೆಯನ್ನು ಪೂಜಿಸುತ್ತಾರೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಮೆಚ್ಚಿಸಲು ಬಣ್ಣಗಳ ಪ್ರಮುಖ ಪಾತ್ರವಹಿಸುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ದೇವಿಯ ಆಶೀರ್ವಾದವನ್ನು ಪಡೆಯಲು 9 ದಿನಗಳ ಕಾಲ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ನವರಾತ್ರಿಯ 1ನೇ ದಿನ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಬಿಳಿ ಬಣ್ಣವನ್ನು ನಾವು ಧರಿಸಬೇಕು. ಬಿಳಿ ಬಣ್ಣದ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳೋಣ. ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ. ಶೈಲಪುತ್ರಿ ದೇವಿಯು ಬಿಳಿ ಬಣ್ಣವನ್ನು ಹಾಗೂ ಬಿಳಿ ಬಣ್ಣದ ವಸ್ತ್ರಗಳನ್ನು ಪ್ರೀತಿಸುತ್ತಾಳೆ. ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶೈಲಪುತ್ರಿಯ ಅನುಗ್ರಹ ದೊರೆಯುವುದು. ಬಿಳಿ ಬಣ್ಣವು ಮುಗ್ಧತೆ, ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಶಾರದೀಯ ನವರಾತ್ರಿಯ ಮೊದಲ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನು ಪಡೆಯಬಹುದು ನಾವು. ನವರಾತ್ರಿಯ 2ನೇ ದಿನ ಅಂದರೆ ಸೆಪ್ಟೆಂಬರ್ 23ನೇ ತಾರೀಕು ಕೆಂಪು ಬಣ್ಣದ ಬಟ್ಟೆಯನ್ನು ನಾವು ಧರಿಸಿಕೊಳ್ಳಬೇಕು. 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಕೆಂಪು ಬಣ್ಣವು ಆಕೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ. ಕೆಂಪು ಬಣ್ಣವು ಶಕ್ತಿ, ಉತ್ಸಾಹ ಮತ್ತು ಧೈರ್ಯದ ಬಣ್ಣವಾಗಿದೆ. ದೇವಿಗೆ ಅರ್ಪಿಸುವ ಇದು ಅತ್ಯಂತ ಆದ್ಯತೆಯ ಬಣ್ಣವಾಗಿದೆ. ಈ ದಿನ ಕೆಂಪು ಬಣ್ಣವನ್ನು ಧರಿಸುವುದರಿಂದ ನಮ್ಮ ಮನಸ್ಸು ಮತ್ತು ದೇಹ ಬಲವು ಮತ್ತು ಚೈತನ್ಯವನ್ನು ಪಡೆಯುತ್ತದೆ. ನಮ್ಮಲ್ಲಿ ಆತ್ಮವಿಶ್ವಾಸವು ವೃದ್ಧಿಯಾಗುತ್ತದೆ. ನವರಾತ್ರಿಯ 3ನೇ ದಿನ ಸೆಪ್ಟೆಂಬರ್ 24 ಕಡು ನೀಲಿ ಬಣ್ಣದ ಬಟ್ಟೆಯನ್ನು ನಾವು ಧರಿಸಬೇಕು. ನವರಾತ್ರಿಯ 3ನೇ ದಿನದಂದು ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಅವಳು ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಈ ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ, ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುವಂತ ಬಣ್ಣವಾಗಿದೆ. ಮತ್ತೆ ನವರಾತ್ರಿ 4ನೇ ದಿನ ಸೆಪ್ಟೆಂಬರ್ 25ನೇ ತಾರೀಕು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ ಹಬ್ಬದ 4ನೇ ದಿನ ಕುಷ್ಮಾಂಡಾ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ದುರ್ಗಾದೇವಿಯ ಕುಷ್ಮಾಂಡಾ ದೇವಿ ರೂಪವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಗೂ ಹಳದಿ ಬಣ್ಣದ ವಸ್ತ್ರಗಳನ್ನು ತುಂಬ ಇಷ್ಟಪಡುತ್ತಾಳೆ. ಕುಷ್ಮಾಂಡಾ ದೇವಿಯು ಇಷ್ಟಪಡುವಂತಹ ಹಳದಿ ಬಣ್ಣವು ಹರ್ಷಚಿತ್ತತೆ
ಆಶಾವಾದ ಮತ್ತು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣವು ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಸಹ ತರುತ್ತದೆ. ನವರಾತ್ರಿಯ 4ನೇ ದಿನದಂದು ಪೂಜಿಸಲ್ಪಡುವ ಕುಷ್ಮಾಂಡ ದೇವಿಗೆ ಈ ಬಣ್ಣವು ಸಮರ್ಪಿತವಾಗಿದೆ ಎಂದು ನಂಬಿಕೆ ಇದೆ. ನವರಾತ್ರಿಯ 5ನೇ ದಿನ ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ಹಸಿರು ಬಣ್ಣದ ಬಟ್ಟೆಯನ್ನು ನಾವು ಧರಿಸಿಕೊಳ್ಳಬೇಕು. ಈ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಹಸಿರು ಬಣ್ಣವನ್ನು ಅವಳ ನೆಚ್ಚಿನ ಬಣ್ಣ ಎಂದು ಹೇಳುತ್ತಾರೆ. ಹಸಿರು ಬಣ್ಣವು ಬೆಳವಣಿಗೆಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಇದು ಶಾಂತಿಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತದೆ. ಹೀಗಾಗಿ ಹಬ್ಬದ ಸಮಯದಲ್ಲಿ ಸಮತೋಲನ ಮತ್ತು ಗುಣಪಡಿಸುವಿಕೆಯನ್ನು ಸಾಧಿಸಲು ಬಯಸುವವರಿಗೆ ಪರಿಪೂರ್ಣ ಬಣ್ಣವಾಗಿದೆ. ನವರಾತ್ರಿಯ 6ನೇ ದಿನ ಸೆಪ್ಟೆಂಬರ್ 27ನೇ ತಾರೀಕು ಬೂದು ಬಣ್ಣದ ಬಟ್ಟೆಯನ್ನು ನಾವು ಧರಿಸಿಕೊಳ್ಳಬೇಕು. ಬೂದು ಬಣ್ಣವು ಜ್ಞಾನ, ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ಸಂಕೇತಿಸುವಂತಹ ಬಣ್ಣವಾಗಿದೆ. ಇದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವಾಗ 6ನೇ ದಿನ ಈ ಬಣ್ಣವನ್ನು ಧರಿಸುವುದರಿಂದ ಭಾವನೆಗಳನ್ನು ಸ್ಥಿರಗೊಳಿಸುವ ಮತ್ತು ಆಲೋಚನೆಗಳನ್ನು ಸಮತೋಲನಗೊಳಿಸುವ ಸಹಾಯ ಮಾಡುತ್ತದೆ. ಇದಲ್ಲದೆ ದೇವತೆಯ ಆಶೀರ್ವಾದವನ್ನು ಪಡೆಯಲು ಬೂದು ಬಣ್ಣದ ಬಟ್ಟೆಯನ್ನು ಸಹ ದೇವತೆಗೆ ಅರ್ಪಿಸಬೇಕು. ಮತ್ತು ನವರಾತ್ರಿ 7ನೇ ದಿನ ಸೆಪ್ಟೆಂಬರ್ 28ನೇ ತಾರೀಕು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ನಾವು ಧರಿಸಿಕೊಳ್ಳಬೇಕು. ನವರಾತ್ರಿಯ 7ನೇ ದಿನದಂದು ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮತ್ತು ಈ ಶುಭ ದಿನದಂದು ಕಿತ್ತಳೆ ಬಣ್ಣವನ್ನು ಅವಳಿಗೆ ಸಮರ್ಪಿಸಲಾಗಿದೆ. ಕಿತ್ತಳೆ ಬಣ್ಣವು ಶಕ್ತಿ, ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ. ಈ ಬಣ್ಣವು ಉಷ್ಣತೆ ಮತ್ತು ಶಕ್ತಿಯನ್ನು ಸಹ ತರುತ್ತದೆ. ನಾವು ಕೂಡ ನವರಾತ್ರಿಯ 7ನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಮಗೆ ಆ ದೇವಿಯ ಕೃಪೆ ಸಿಗುತ್ತದೆ. ನವರಾತ್ರಿಯ 8ನೇ ದಿನ ಸೆಪ್ಟೆಂಬರ್ 29ನೇ ತಾರೀಕು ನವಿಲು ಹಸಿರು. ಈ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮತ್ತು ಈ ನವಿಲು ಹಸಿರಿನ ಬಣ್ಣವು ಅವಳ ನೆಚ್ಚಿನ ಬಣ್ಣವಾಗಿದೆ. ಆದ್ದರಿಂದ ನವರಾತ್ರಿಯ 8ನೇ ದಿನದ ಬಣ್ಣ ನವಿಲು ಹಸಿರು ಬಣ್ಣವಾಗಿದೆ. ಮಹಾಗೌರಿಗೆ ಪ್ರಿಯವಾದ ಈ ಬಣ್ಣವು ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವನ್ನು ನೆರಳು ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತದೆ. ಮತ್ತೆ ನವರಾತ್ರಿಯ 9ನೇ ದಿನ ಅಂದರೆ ಸೆಪ್ಟೆಂಬರ್ 30ನೇ ತಾರೀಕು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು. ನವರಾತ್ರಿ ಹಬ್ಬದ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ನವರಾತ್ರಿಯ 9ನೇ ದಿನದಂದು ಗುಲಾಬಿ ಬಣ್ಣವನ್ನು ಅವಳಿಗೆ ಅರ್ಪಿಸಬೇಕು. ಗುಲಾಬಿ ಪ್ರೀತಿ, ಕರುಣೆ ಮತ್ತು ದೈವಿಕ ಸ್ತ್ರೀಶಕ್ತಿಯನ್ನು ಸಂಕೇತಿಸುವಂತಹ ಬಣ್ಣವಾಗಿದೆ. ಈ ದಿನದಂದು ನಾವು ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಸೌಮ್ಯ ಸ್ವಭಾವ, ಕಾಳಜಿ ಮತ್ತು ಪೋಷಣೆ ನಮ್ಮಲ್ಲಿ ವೃದ್ಧಿಯಾಗುತ್ತದೆ. ಭಕ್ತರನ್ನು ದೇವತೆಯ ಮೃದು ಮತ್ತು ಪರೋಪಕಾರಿ ಸ್ವಭಾವವು ಕೂಡ ಆಕರ್ಷಿತವಾಗುತ್ತದೆ. ನವರಾತ್ರಿಯ 9 ದಿನಗಳು 9 ಬಣ್ಣಗಳು ನಮ್ಮ ಜೀವನಕ್ಕೆ ಸಂತೋಷ, ಆರೋಗ್ಯ, ಐಶ್ವರ್ಯ, ಶಾಂತಿ ತರಲಿ. ನೀವು ಯಾವ ಬಣ್ಣ ಧರಿಸುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಜೈ ಮಾತಾಜಿ.